ಒಂದು ಧ್ವನಿ 5 ದಶಕಗಳ ಕಾಲ ಲಕ್ಷಾಂತರ ಹೃದಯಗಳನ್ನು ಗೆದ್ದಿತು. ಒಬ್ಬ ಗಾಯಕಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 50,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ವಿಶ್ವ ದಾಖಲೆ ಬರೆದರು. ಅವರ ಧ್ವನಿ ಕೇಳಿದರೆ ಎಂದಿಗೂ ಕಣ್ಣಲ್ಲಿ ನೀರು ಬರುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲು ಹೊರಟಿರುವ ಭಾರತದ ಅತ್ಯಂತ ಅದ್ಭುತ ಹಿನ್ನೆಲೆ ಗಾಯಕಿಯರಾದ ಒಬ್ಬರಾದ ಎಸ್ ಜಾನಕಿ ಅವರ ಜೀವನದ ಅಪರೂಪದ ಕಥೆ. ಅವರ ಬಾಲ್ಯ ಹೇಗಿತ್ತು, ಚಿತ್ರರಂಗಕ್ಕೆ ಹೇಗೆ ಬಂದರು, ಏಕೆ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದರು ಮತ್ತು ಅವರ ಜೀವನದ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ಯಾವುವು, ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1938ರಲ್ಲಿ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪೆಲೆ ಎಂಬ ಪುಟ್ಟ ಊರಿನಲ್ಲಿ ಜನಿಸಿದರು. ಶ್ರೀರಾಮಮೂರ್ತಿ ಜಾನಕಿ ಅಂದರೆ ನಮ್ಮೆಲ್ಲರ ಎಸ್ ಜಾನಕಿ. ಅವರು ತುಂಬ ಸರಳ ಕುಟುಂಬದಲ್ಲಿ ಬೆಳೆದರು. ಚಿಕ್ಕ ವಯಸ್ಸಿನಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ. ಯಾರೂ ಬಲವಂತ ಮಾಡಲಿಲ್ಲ, ಸಂಗೀತವೇ ಅವರನ್ನು ತನ್ನನ್ನು ಸೆಳೆಯಿತು. ರೇಡಿಯೋದಲ್ಲಿ ಹಾಡು ಕೇಳುತ್ತಿದ್ದಂತೆ ಅದನ್ನೇ ಅನುಕರಿಸಿ ಹಾಡುತ್ತಿದ್ದರು. ಅವರ ಕುಟುಂಬದವರು ಕೂಡ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದರು. ಅಲ್ಲಿಂದಲೇ ಆರಂಭವಾಯಿತು ಭಾರತದ ಸಂಗೀತ ಇತಿಹಾಸವನ್ನೇ ಬದಲಿಸಿದ ಪಯಣ. ಯೌವನದಲ್ಲಿ ಚೆನ್ನೈಗೆ ಬಂದ ಜಾನಕಿಯವರು AVM ಸ್ಟುಡಿಯೋನಲ್ಲಿ ಕೆಲಸ ಮಾಡಲು ಆರಂಭಿಸಿದರು. ಅಲ್ಲೇ ಸಂಗೀತ ನಿರ್ದೇಶಕರ ಗಮನ ಸೆಳೆದರು. 1957ರಲ್ಲಿ ಮೊದಲ ಬಾರಿ ಚಿತ್ರಗೀತೆ ಹಾಡುವ ಅವಕಾಶ ದೊರೆಯಿತು. ಮೊದಲ ಹಾಡಿನಿಂದಲೇ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವರ ಧ್ವನಿಯಲ್ಲಿ ಒಂದು ವಿಶೇಷತೆ ಇತ್ತು. ಅವರು ಯಾವ ರೀತಿಯ ಭಾವನೆಯನ್ನಾದರೂ ಹಾಡಿನ ಮೂಲಕ ಜೀವಂತವಾಗಿಸುತ್ತಿದ್ದರು. ಸಂತೋಷ, ದುಃಖ, ಪ್ರೇಮ, ಭಕ್ತಿ, ತಾಯಿ, ಮಮತೆ, ಯಾವುದೇ ಭಾವನೆ ಇರಲಿ, ಅವರ ಧ್ವನಿಯಲ್ಲಿ ನೇರವಾಗಿ ಹೃದಯ ತಲುಪುತ್ತಿತ್ತು. ಎಸ್ ಜಾನಕಿ ಅವರ ದೊಡ್ಡ ಸಾಧನೆ ಎಂದರೆ ಅವರು ಕೇವಲ ಕನ್ನಡ ಅಥವಾ ತೆಲುಗಿನಲ್ಲಿ ಮಾತ್ರವಲ್ಲ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒರಿಯಾ, ಮರಾಠಿ, ಕೊಂಕಣಿ, ತುಳು ಸೇರಿದಂತೆ ಅನೇಕ ಭಾಷೆಗಳಲ್ಲಿ ತಮ್ಮ ಧ್ವನಿ ನೀಡಿದ್ದಾರೆ. ಒಟ್ಟು 50,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇದು ಸಾಮಾನ್ಯ ಸಾಧನೆಯಲ್ಲ. ಅದಕ್ಕಾಗಿ ಅವರನ್ನು ಭಾರತದ ಅತ್ಯಂತ ಬಹುಮುಖ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರೆಂದು ಗೌರವಿಸಲಾಗಿದೆ. ಕನ್ನಡಿಗರಿಗೆ ಎಸ್ ಜಾನಕಿ ಎಂದರೆ ವಿಶೇಷ ಪ್ರೀತಿ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್, ಅನಂತ್ ನಾಗ್, ರವಿಚಂದ್ರನ್, ಶಿವರಾಜ್ಕುಮಾರ್ ಸೇರಿದಂತೆ ಅನೇಕ ನಟರ ಚಿತ್ರಗಳಲ್ಲಿ ಅವರ ಧ್ವನಿ ಕೇಳಿಬರುತ್ತಿತ್ತು. ಸಂಗೀತ ನಿರ್ದೇಶಕರಾದ GK ವೆಂಕಟೇಶ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ, ಇಳೆಯರಾಜ, MS ವಿಶ್ವನಾಥನ್ ಇವರ ಸಂಗೀತಗಳಲ್ಲಿ ಅವರು ಅಮರ ಗೀತೆಗಳನ್ನು ನೀಡಿದ್ದಾರೆ. ಇಂದಿಗೂ ರೇಡಿಯೋದಲ್ಲಿ ಅವರ ಹಾಡು ಕೇಳಿಬಂದರೆ ಜನರು ಎಲ್ಲ ಕೆಲಸ ಬಿಟ್ಟು ಹಾಡನ್ನು ಕೇಳುತ್ತಾರೆ. ಅದೇ ಎಸ್ ಜಾನಕಿ ಅವರ ಧ್ವನಿಯ ಶಕ್ತಿ. ಎಸ್ ಜಾನಕಿ ಅವರಿಗೆ ಅನೇಕ ಗೌರವಗಳು ಲಭಿಸಿವೆ. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಹಲವಾರು ರಾಜ್ಯ ಸರ್ಕಾರದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಗಳು, ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಜೀವಮಾನ ಸಾಧನೆ ಪ್ರಶಸ್ತಿಗಳು. ಅಂದರೆ 2013ರಲ್ಲಿ ಭಾರತ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ವಿನಯದಿಂದ ನಿರಾಕರಿಸಿದರು. ಏಕೆಂದರೆ ಅವರ ಮಾತಿನಲ್ಲಿ, ನನ್ನ ಸಾಧನೆಗೆ ಈ ಗೌರವ ತುಂಬ ತಡವಾಗಿ ಬಂದಿದೆ. ಈ ಮಾತು ಇಡೀ ದೇಶವೇ ಗಮನ ಸೆಳೆಯಿತು. 2016ರಲ್ಲಿ ಎಸ್ ಜಾನಕಿ ಅವರು ವೇದಿಕೆ ಕಾರ್ಯಕ್ರಮಗಳಿಂದ ನಿವೃತ್ತಿ ಘೋಷಿಸಿದರು. ಅವರ ಅನೇಕ ಸಂಗೀತ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಭಾವುಕರಾದರು. ವೇದಿಕೆಯ ಮೇಲೆ ಜಾನಕಿ ಅವರಿಗೂ ಕಣ್ಣೀರು ಬಂದಿತು. ಏಕೆಂದರೆ ಸುಮಾರು 6 ದಶಕಗಳ ಕಾಲ ಸಂಗೀತ ಯಾನಕ್ಕೆ ಅವರು ವಿದಾಯ ಹೇಳುತ್ತಿದ್ದರು. ಆದರೆ ಗಾಯಕಿ ನಿವೃತ್ತಿಯಾಗಬಹುದು, ಆದರೆ ಅವರ ಧ್ವನಿ ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಈಗೋ ನಿಮಗೆ ಗೊತ್ತಿರದ ಕೆಲವು ಕುತೂಹಲಕಾರಿ ವಿಷಯಗಳನ್ನ ನೋಡೋದಾದರೆ, ಅವರು ಒಂದೇ ದಿನದಲ್ಲಿ ಹಲವಾರು ಭಾಷೆಗಳಲ್ಲಿ ಹಾಡುಗಳನ್ನು ರೆಕಾರ್ಡ್ ಮಾಡುತ್ತಿದ್ದರು. ಯಾವುದೇ ಭಾಷೆಯ ಉಚ್ಚಾರಣೆಯನ್ನು ತುಂಬ ಬೇಗ ಕಲಿಯುತ್ತಿದ್ದರು. ಹಾಡಿನ ಭಾವನೆಯ ತಕ್ಕಂತೆ ತಮ್ಮ ಧ್ವನಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದರು. ಸಂಗೀತ ಲೋಕದಲ್ಲಿ ಅವರನ್ನು ಹಲವರು ದಕ್ಷಿಣ ಭಾರತದ ಕೋಗಿಲೆ ಎಂದು ಕರೆಯುತ್ತಿದ್ದರು. ಅನೇಕ ಹೊಸ ಗಾಯಕರಿಗೆ ಅವರು ಪ್ರೇರಣೆಯಾಗಿದ್ದಾರೆ. ಎಸ್ ಜಾನಕಿ ಅವರು ಕೇವಲ ಒಬ್ಬ ಗಾಯಕಿಯಲ್ಲ, ಅವರು ಒಂದು ಯುಗ, ಒಂದು ಭಾವನೆ, ಒಂದು ಅಮರ ಧ್ವನಿ. ಅವರ ಹಾಡುಗಳು ಇಂದಿಗೂ ಲಕ್ಷಾಂತರ ಜನರ ಜೀವನದ ನೆನಪುಗಳಾಗಿವೆ. ನಿಮಗೆ ಎಸ್ ಜಾನಕಿ ಅವರ ಯಾವ ಹಾಡು ಹೆಚ್ಚು ಇಷ್ಟ? ಕಮೆಂಟ್ನಲ್ಲಿ ಅದರ ಹೆಸರನ್ನು ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಕನ್ನಡದ ಜೀವನ ಚರಿತ್ರೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಅದ್ಭುತ ವ್ಯಕ್ತಿತ್ವದ ಕಥೆಯೊಂದಿಗೆ.